ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ವೀಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಸೊ ಕಳೆದ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ನಾನು ತಿಳಿಸಿದ್ದೆ. ಅದಾದಮೇಲೆ ಮನೇಲಿ ಗೌರಿಗೆ ಅವರ ಅತ್ತೆ ಸರಿತಾ ಮೊಬೈಲ್ ಫೋನ್ ಕೊಡ್ತಾರೆ. ಅದನ್ನೆಲ್ಲ ನೋಡಿಬಿಟ್ಟು ಮೋನಿಕಾ ಹುರ್ಕೋತಾ ಇರ್ತಾಳೆ. ಗೌರಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ದಾರೆ, ಎಲ್ಲರ ಬಾಯಲ್ಲೂ ಬರೀ ಗೌರಿ 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 ಅಂತಲೇ ಇರ್ತಾರೆ. ನಾನೇನು ಹಾಗಾದರೆ ಈ ಮನೇಲಿ ನನಗೆ ಯಾಕೆ ಯಾವುದೇ ಬೆಲೆ ಸಿಗ್ತಾಯಿಲ್ಲ, ಮರ್ಯಾದೆ ಸಿಗ್ತಾಯಿಲ್ಲ, ಏನೆಲ್ಲ ನಡೀತಾ ಇದೆ ಈ ಮನೇಲಿ, ಯಾಕೆಲ್ಲರೂ ಗೌರಿಗೆ ಇಷ್ಟೆಲ್ಲ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ಏನಾದರೂ ಮಾಡಿ ಆ ಗೌರಿನ ತುಳಿಬೇಕು, ಆ ಗೌರಿ ಸ್ಥಾನನ ನಾನು ಗಿಟ್ಟಿಸ್ಕೋಬೇಕು ಅಂತ ಹೇಳ್ಬಿಟ್ಟು ರೂಮಲ್ಲಿ ಮೋನಿಕಾ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರ್ತಾಳೆ. ಅದಾದಮೇಲೆ ಅನಿಕೇತ್ ಬಂದುಬಿಟ್ಟು ಮೋನಿಕಾಗೆ ಹೊಸ ಮಾಡೆಲ್ ಫೋನ್ನ ತೊಗೊಂಬಂದು ಕೊಡ್ತಾನೆ. ಸೊ ಅದಾದಮೇಲೆ ಮೋನಿಕಾಗೆ ತುಂಬ ಕೋಪ ಬಂದುಬಿಡುತ್ತೆ. ಆ ಮೊಬೈಲ್ನ ಎತ್ತಿ ಬಿಸಾಕ್ಬಿಡ್ತಾಳೆ. ನಾನು ನಿನಗೆ ಕೇಳಿದ್ದೇನು, ನೀನು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೋ, ನೀನು ನನಗೆ ಕೊಡ್ತಾ ಇರೋದೇನು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ನಿನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತಾರೆ. ಆ ಗೌರಿ ಸ್ಥಾನ ನನಗೆ ಬೇಕು ಅಂತ ಹೇಳ್ಬಿಟ್ಟು ಮೋನಿಕಾ ಅನಿಕೇತ್ಗೆ ಹೇಳ್ತಾಳೆ. ಸೊ ಅದಕ್ಕೆ ಅನಿಕೇತ್ ಇಟ್ಬಿಟ್ಟು ನೀನು ಅದಕ್ಕೆ ನಾನೇನು ಮಾಡಲಿ ಅಂತ ಕೇಳ್ತಾನೆ. ಅದಕ್ಕೆ ನೀನು ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನೋ ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಏನಾದರೂ ಆಗಲಿ ನನಗೆ ಆ ಗೌರಿ ಸ್ಥಾನಕ್ಕೆ ಬೇಕೇ ಬೇಕು, ನೀನು ನನಗೆ ಅದನ್ನೆಲ್ಲ ಕೊಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅನಿಕೇತ್ಗೆ ಕೇಳ್ತಾಳೆ. ಅದಕ್ಕೆ ಅನಿಕೇತು ನನ್ನ ಕೈಲಿ ಅದಾಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು ಸೊ ನನಗೆ ಟ್ಯಾಲೆಂಟ್ ಇದೆ, ನನ್ನ ಟ್ಯಾಲೆಂಟನ್ನು ಯೂಸ್ ಮಾಡಿಬಿಟ್ಟು ನಾನು ಗೌರಿಗಿಂತ ಮೇಲಿರ್ತೀನಿ, ಎಲ್ಲರೂ ನನ್ನಿಂದನೇ ಸುತ್ತೋ ಥರ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅನಿಕೇತ್ ಇದ್ಬಿಟ್ಟು ನಿನಗೆ ಯಾವ ಟ್ಯಾಲೆಂಟ್ ಇದೆ, ಯಾವಾಗಲೂ ಕನ್ನಡಿ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು, ಅದು ಬಿಟ್ಟರೆ ಆನ್ಲೈನಲ್ಲಿ ಫುಡ್ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡು ತಿನ್ನೋದು, ಅಷ್ಟು ಬಿಟ್ಟರೆ ನಿನಗೆ ಇನ್ಯಾವ ಟ್ಯಾಲೆಂಟ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು ಅದೇ ನನ್ನ ಟ್ಯಾಲೆಂಟು, ಅದನ್ನೇ ಯೂಸ್ ಮಾಡಿಕೊಂಡು ನಾನು ಬೆಳಿಬೇಕು, ಎಲ್ಲರೂ ನಾನು ಹಿಂದೆ ಬರೋ ಥರ ಮಾಡ್ಕೋಬೇಕು, ಎಲ್ಲರೂ ನನ್ನ ಹಿಂದೆ ಸುತ್ತೋ ಥರ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅನಿಕೇತ್ ಅದು ಯಾವ ಥರ ಆಗುತ್ತೆ, ಅದರಿಂದ ಏನು ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ನಾನು ನೋಡೋಕ್ಕೆ ಇಷ್ಟು ಚೆನ್ನಾಗಿದ್ದೀನಿ, ಮಾಡೆಲ್ ಥರ ಇದ್ದೀನಿ, ಸೊ ನಿನಗೆ ತುಂಬ ಜನ ಪ್ರೊಡ್ಯೂಸರ್ಸು ಮತ್ತು ಆ್ಯಡವರು ಎಲ್ಲರೂ ತುಂಬ ಜನ ಗೊತ್ತಿರ್ತಾರಲ್ವ, ಸೊ ನನಗೆ ಯಾವುದಾದ್ರೂ ಒಂದು ಮಾಡ್ಲಿಂಗಲ್ಲಿ ಚಾನ್ಸ್ ಕೊಡಿಸು ಅಂತ ಹೇಳ್ಬಿಟ್ಟು ಅನಿಕೇತ್ಗೆ ಕೇಳ್ತಾಳೆ. ಅದಕ್ಕೆ ಅನಿಕೇತ್ ಇದ್ಬಿಟ್ಟು ಅದೆಲ್ಲ ಸಾಧ್ಯ ಇಲ್ಲ, ಅದೆಲ್ಲ ನನ್ನ ಕೈಲಿ ಆಗೋದಿಲ್ಲ, ಅದೆಲ್ಲ ನಾನು ಕೊಡಿಸೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು ಯಾಕೆ ನಿನಗೆ ತುಂಬ ಜನ ಪ್ರೊಡ್ಯೂಸರ್ಸ್ ಎಲ್ಲ ಗೊತ್ತಿರ್ತಾರಲ್ವ, ಯಾವುದಾದ್ರೂ ಫಿಲಮಲ್ಲಿ ಆರ್ಟ್ಸಲ್ಲಿ ಕೊಡಿಸು ನನಗೆ ಚಾನ್ಸ್ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇರ್ತಾಳೆ. ಅದಕ್ಕೆ ಅನಿಕೇತ್ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ಆಗೋದಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ನೀನು ಪ್ರೆಗ್ನೆಂಟು, ಸೊ ನೀನು ಪ್ರೆಗ್ನೆಂಟ್ ಇರಬೇಕಾದ್ರೆ ನಾನು ಆ ಥರ ಕೆಲಸ ಮಾಡಿದ್ರೆ ಮನೆಯಲ್ಲಿ ಇರೋರು ಯಾರು ನನಗೆ ಸಪೋರ್ಟ್ ಮಾಡೋದಿಲ್ಲ, ಸೊ ನಮ್ಮ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಮೋನಿಕಾಗೆ ಹೇಳ್ತಾಳೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು ಆ ಥರ ಎಲ್ಲ ಏನೂ ಆಗೋದಿಲ್ಲ, ಸೊ ನೀನು ನನಗೆ ಚಾನ್ಸ್ ಕೊಡಿಸ್ಲೇಬೇಕು, ನಾನು ಟಿ ವಿಯಲ್ಲಿ ತುಂಬ ಪಬ್ಲಿಷ್ ಆದರೆ ಮೀಡಿಯಾದವರೆಲ್ಲ ನನ್ನಿಂದ ಸುತ್ತುತ್ತಾ ಇದ್ದರೆ ಈ ಮನೆಯವರು ಕೂಡ ನನಗೆ ಪ್ರಿಫರೆನ್ಸ್ ಕೊಡ್ತಾರೆ, ಈ ಮನೆಯವರು ಕೂಡ ನನ್ನಿಂದ ಸುತ್ತೋ ಥರ ಆಗುತ್ತೆ, ಸೊ ನನಗಿರೋವಂಥ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ನಾನು ಬೆಳಿಬೇಕು, ಮನೆಯವರೆಲ್ಲರೂ ನನ್ನ ಕಂಟ್ರೋಲಿಗೆ ತೊಗೋಬೇಕು, ಆ ಗೌರಿ ಥರ ನನಗೆ ಇರೋಕ್ಕಾಗಲ್ಲ, ಮನೇಲಿ ಅಡುಗೆ ಮಾಡಿಕೊಂಡು ಬರೀ ಅಷ್ಟನ್ನೇ ಮಾಡ್ಕೊಂಡು ಇರೋಕ್ಕಾಗಲ್ಲ, ನಾನು ಇಷ್ಟು ನೋಡೋಕ್ಕೆ ಚೆನ್ನಾಗಿದ್ದೀನಿ, ನನ್ನ ಮಾಡಲಿಂಗ್ ಫೀಲ್ಡಲ್ಲೇ ನಾನು ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾಳೆ. ಅದಕ್ಕೆ ಅನಿಕೇತ್ ಇದ್ಬಿಟ್ಟು ಅದೆಲ್ಲ ಚಾನ್ಸೇ ಇಲ್ಲ, ಅದೆಲ್ಲ ಆಗೋದಿಲ್ಲ, ಸೊ ಆ ಆಸೆ ಕನಸನ್ನು ಬಿಟ್ಬಿಟ್ಟು ಬೇರೆ ಏನಾದರೂ ಇದ್ದರೆ ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಚೆ ಹೋಗ್ತಾನೆ. ಸೊ ಅದಕ್ಕೆ ಮೋನಿಕಾ ತುಂಬ ಹುರ್ಕೊಂಡ್ಬಿಡ್ತಾಳೆ, ಇವನೇನು ನನಗೇನಕ್ಕೂ ಸಪೋರ್ಟೇ ಮಾಡ್ತಾಯಿಲ್ಲ, ನಾನು ಏನೋ ಅಂದ್ಕೊಂಡು ಈ ಮನೆಗೆ ದೊಡ್ಡ ಮನೆಗೆ ಸೊಸೆ ಆಗಿ ಬಂದೆ, ಬಟ್ ನಾನು ಅಂದ್ಕೊಂಡಿದ್ದು ಯಾವುದೂ ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ಹುರ್ಕೊಂಡು ನಿಂತಿರ್ತಾಳೆ. ಸೊ ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ಅಪ್ಡೇಟ್ಸ್ ಆಗುತ್ತೆ, ಏನೇನೆಲ್ಲ ಮನೇಲಿ ಚೇಂಜಸ್ ಆಗುತ್ತೆ, ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಿಮಗೆಲ್ಲರಿಗೂ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ನ ನಿಮ್ಮ ಮುಂದೆ ತೊಗೊಂಬಂದಿರ್ತೀನಿ. ಸೊ ಈ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಆಲ್. ಸಿ ಆನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.